ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಿನಿ ಇನ್ಫೋ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ಟಾಪ್ ಬಜೆಟ್ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ 50 ಕೋಟಿ ಬಜೆಟ್ ಇರೋ ಸಿನಿಮಾಗಳ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದರೆ ಸಾಕಷ್ಟು ಫಿಲಮ್ಸ್ಗಳಿದ್ದಾವೆ, ಲಿಸ್ಟ್ ದೊಡ್ಡದಾಗುತ್ತಂತ. ಸೊ 50 ಕೋಟಿಗಿಂತ ಜಾಸ್ತಿ ಇರೋ ಫಿಲಮ್ಸ್ಗಳ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. KGF ಚಾಪ್ಟರ್ 2 2022ರಲ್ಲಿ ತೆರೆ ಕಂಡ ಈ ಮೂವಿಯ ಬಜೆಟ್ 100ರಿಂದ 120 ಕೋಟಿ. ಹಾಗೆ ಮೂವಿಯ ಕಲೆಕ್ಷನ್ 1250 ಕೋಟಿ. ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಬಂದಂತಹ ಚಿತ್ರ. ನಮ್ಮ ಕನ್ನಡದ ಹೆಮ್ಮೆ ಅಂತಾನೆ ಹೇಳ್ಬೋದು ಈ ಮೂವಿನ ಪ್ರೊಡ್ಯೂಸ್ ಮಾಡಿದ್ದು ಒಂಬಾಳೆ ಫಿಲಮ್ಸ್ನವರು. ಎರಡನೇ ಮೂವಿ KGF ಚಾಪ್ಟರ್ 1 2018ರಲ್ಲಿ ತೆರೆ ಕಂಡ ಪೀರಿಯಡ್ ಆಕ್ಷನ್ ಡ್ರಾಮಾ ಫಿಲಂ ಪ್ರೊಡ್ಯೂಸ್ಡ್ ಬೈ ಒಂಬಾಳೆ ಫಿಲಮ್ಸ್. ಮೂವಿಯ ಬಜೆಟ್ 80 ಕೋಟಿ. ಮೂವಿಯ ಟೋಟಲ್ ಕಲೆಕ್ಷನ್ 250 ಕೋಟಿ. ಮಾರ್ಟಿನ್ 2024ರಲ್ಲಿ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಫಿಲಂ. ಲೀಡ್ನಲ್ಲಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿದ್ದು, ಮೂವಿನ ಡೈರೆಕ್ಟ್ ಮಾಡಿದ್ದು AP ಅರ್ಜುನ್ ಅವರು. ಮೂವಿಯ ಬಜೆಟ್ ಒಂದು 80 ಕೋಟಿ ಏನೋ ಇತ್ತು, ಬಟ್ ಸಾಕಷ್ಟು ಜನ 120 ಕೋಟಿ ಅಂತಾನೂ ಹೇಳ್ತಾರೆ. ಮೂವಿಯ ಕಲೆಕ್ಷನ್ ಮಾತ್ರ 30 ಕೋಟಿ ಒಳಗಡೆ ಇದೆ ಅಂತ ಸುದ್ದಿ ಇದೆ. ಕಬ್ಜಾ 2023ರಲ್ಲಿ ತೆರೆ ಕಂಡ ಪೀರಿಯಡ್ ಆಕ್ಷನ್ ಡ್ರಾಮಾ ಫಿಲಂ ಡೈರೆಕ್ಟೆಡ್ ಬೈ ಆರ್ ಚಂದ್ರು. ಮೂವಿಯ ಲೀಡ್ನಲ್ಲಿ 3 ಕನ್ನಡ ಸೂಪರ್ ಸ್ಟಾರ್ಸ್ಗಳಿದ್ರು. ನಮ್ಮ ಉಪೇಂದ್ರ ಅವರು, ಮತ್ತೆ ಕಿಚ್ಚ ಸುದೀಪ್ ಅವರು ಮತ್ತು ನಮ್ಮ ಶಿವಣ್ಣ ಅವರು ಈ ಮೂವಿಲಿ ನಟಿಸಿದ್ರು. ಮೂವಿಯ ಬಜೆಟ್ 100ರಿಂದ 120 ಕೋಟಿ, ಬಟ್ ಮೂವಿಯ ಕಲೆಕ್ಷನ್ 36 ಕೋಟಿ. ಸೊ ಗೈಸ್, ಇಷ್ಟೇ ಅಲ್ಲದೆ ರಿಲೀಸ್ಗೆ ರೆಡಿ ಆಗಿರುವಂತಹ ಯುಬಾಯ್, ಟಾಕ್ಸಿಕ್, ಕಾಂತಾರ, ಇನ್ನು ಅಪ್ಕಮಿಂಗ್ ಸಾಕಷ್ಟು ಕನ್ನಡ ಫಿಲಮ್ಸ್ಗಳು ಬಜೆಟಲ್ಲಿ ರೆಡಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.